ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಅಮೃತ ಚಂದ್ರಶೇಖರ್ ಅನ್ನೋ ಯುವತಿ ವಾಸ ಮಾಡ್ತಿದ್ಲು. ಚಿಕ್ಕ ವಯಸ್ಸಿನಿಂದ ಚೆನ್ನಾಗಿ ಓದ್ಕೊಂಡಿದ್ದ ಈಕೆಗೆ ದೊಡ್ಡ ಆಘಾತವನ್ನುಂಟು ಮಾಡಿದ್ದು ಈಕೆಯ ತಂದೆ ಸಾವಾಗಿತ್ತು. ಅಮೃತ ತಂದೆ ಸಾಯೋ ವೇಳೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಸಾಕಷ್ಟು ಸಾಲ ಮಾಡಿದ್ದ. ಇದರಿಂದ ಕುಟುಂಬದ ಜವಾಬ್ದಾರಿ ಎಲ್ಲ ದೊಡ್ಡವಳಾಗಿದ್ದ ಅಮೃತ ಹೆಗಲ ಮೇಲೇನೆ ಬಿದ್ದಿತ್ತು. ಮೊದಲಿಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಅಮೃತ ಕುಟುಂಬವನ್ನ ನೋಡ್ಕೋತಿದ್ಲು. ಹೀಗಿರುವಾಗಲೇ ಅಮೃತಾಗೆ ಒಂದು ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸ ಸಿಕ್ಕಿತ್ತು. ಕೈ ತುಂಬಾ ಸಂಬಳ. ಇದರಿಂದ ತಂದೆ ಮಾಡಿದ ಸಾಲವನ್ನ ಸುಲಭವಾಗಿ ತೀರಿಸಬಹುದು ಅಂತ ಅಮೃತ ಅನ್ಕೊಂಡಿದ್ಲು. ಅದರಂತೆ ತಂದೆ ಮಾಡಿದ ಸಾಲವನ್ನು ಸಹ ತೀರಿಸಿದ್ದ ಅಮೃತ ವಿಲಾಸಿ ಜೀವನಕ್ಕೆ ದಾಸಿಯಾಗಿದ್ಲು. ಕೈ ತುಂಬಾ ಸಂಬಳ ಬರ್ತಿದ್ರಿಂದ ಅಮೃತಾಗೆ ಲೋನ್ಗಳ ಆಫರ್ ಬರ್ತಿದ್ವು. ಹೀಗಾಗಿ ಅವಶ್ಯಕತೆ ಇಲ್ಲದಿದ್ರು ಸಾಲದ ಮೇಲೆ ಸಾಲ ಮಾಡಿದ್ದ ಅಮೃತ ಆ ದುಡ್ಡಲ್ಲೇ ಎಂಜಾಯ್ ಮಾಡ್ತಿದ್ಲು. ಮೊದಲಿಗೆ 10 ಲಕ್ಷ ಸಾಲ ಮಾಡಿದ್ದ ಅಮೃತಾಗೆ ಅದನ್ನ ಅರ್ಧ ತೀರಿಸ್ತಿದ್ದಂತೆ ಮತ್ತೆ ಲೋನ್ ಟಾಪ್ ಅಪ್ ಮಾಡಿಸಿಕೊಂಡು 15 ಲಕ್ಷ ಸಾಲ ಮಾಡಿದ್ಲು. ಅಮೃತ ತಾಯಿ ಮಗಳಿಗೆ ಬೇಡ ಅಂದ್ರೂ ಕೇಳದೆ ಸಾಲ ಮಾಡ್ತಿದ್ಲು. ಈ ನಡುವೆ ತನ್ನ ತಮ್ಮನ ವಿದ್ಯಾಭ್ಯಾಸಕ್ಕೂ ಅಮೃತ ಸಹಾಯ ಮಾಡಿದ್ಲು. ಅಮೃತ ತಮ್ಮ ಓದು ಮುಗಿಯುತ್ತಿದ್ದಂತೆ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಆಗ್ಲೇ ಅಮೃತ ತನ್ನ ಕಂಪನಿಯಲ್ಲೇ ಕೆಲಸ ಮಾಡ್ತಿದ್ದ ಶ್ರೀಧರ್ ಅನ್ನೋನ ಜೊತೆ ಲವ್ ಅಲ್ಲಿ ಬಿದ್ದಿದ್ಲು. ತನಗಿಂತಲೂ ಚಿಕ್ಕವನಾದ್ರೂ ಸಹ ಅಮೃತ ಶ್ರೀಧರ್ನ ಲವ್ ಮಾಡ್ತಾ ಅವನ ಜೊತೆ ಎಂಜಾಯ್ ಮಾಡ್ತಾ ಓಡಾಡ್ಕೊಂಡಿದ್ಲು. ಸಾಲ ಮಾಡಿದ ದುಡ್ಡಲ್ಲೇ ಅಮೃತ ಹಾಗೂ ಶ್ರೀಧರ್ ಸಿಕ್ಕ ಕಡೆ ಟ್ರಿಪ್ ಹಾಕ್ತಾ ಜೀವನವನ್ನ ಎಂಜಾಯ್ ಮಾಡ್ತಿದ್ರು. ಸಂಬಳ ಬರ್ತಿದ್ದಷ್ಟು ದಿನ ಅಮೃತ ಜೀವನ ಚೆನ್ನಾಗೇ ಸಾಕ್ತಿತ್ತು. ಆದರೆ ಅಮೃತಾಗೆ ಕೆಲಸದಲ್ಲಿ ಸರಿಯಾದ ಇಂಟ್ರೆಸ್ಟ್ ಇರಲಿಲ್ಲ. ಇದೇ ಕಾರಣದಿಂದ ಇವಳನ್ನ ಕೆಲಸದಿಂದ ತೆಗೆದು ಹಾಕಿದ್ರು. ಅಮೃತ ತಾನು ಕೆಲಸ ಮಾಡ್ತಿದ್ದ ಕಂಪನಿಯ ಹೊಸ ಟೆಕ್ನಾಲಜಿಗೆ ಹೊಂದಿಕೊಂಡಿರಲಿಲ್ಲ. ರಜೆಗಳು ಕೂಡ ಹೆಚ್ಚಾಗಿದ್ವು. ಅಲ್ಲದೆ ಕೆಲಸದಲ್ಲೂ ಹಿಂದೆ ಬಿದ್ದಿದ್ರಿಂದ ಅಮೃತನ ತೆಗೆದು ಹಾಕಿದ್ರು. ಹೀಗೆ ಏಕಾಏಕಿ ಕೆಲಸದಿಂದ ತೆಗೆದು ಹಾಕಿದ್ರಿಂದ ಅಮೃತ ಬೀದಿಗೆ ಬಿದ್ದಿದ್ಲು. ಆಗ್ಲೇ ಇವಳ ಹತ್ರ ಇದ್ದ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸಿಕೊಂಡು ಅದೇ ವಿಲಾಸಿ ಜೀವನವನ್ನ ಮುಂದುವರೆಸಿದ್ಲು. ಮನೆಯಲ್ಲಿ ತಾಯಿಗೆ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಪ್ರಿಯಕರನ ರೂಮ್ಗೆ ಹೋಗಿ ಎಂಜಾಯ್ ಮಾಡಿ ಬರ್ತಿದ್ಲು. ಹೀಗೆ 3 ತಿಂಗಳು ಕಳೆದು ಹೋಗಿದ್ರಿಂದ EMIಗಳು ಕಟ್ಟದೆ ಬ್ಯಾಂಕ್ ಸಿಬ್ಬಂದಿ ಅಮೃತ ಮನೆ ಮೇಲೆ ಬಿದ್ದಿದ್ರು. ಬ್ಯಾಂಕ್ ಕಡೆಯಿಂದ ಲೀಗಲ್ ನೋಟಿಸ್ಗಳು ಬರೋಕೆ ಶುರುವಾಗಿದ್ವು. ಬ್ಯಾಂಕ್ ಸಿಬ್ಬಂದಿ ಫೋನ್ ಮಾಡಿ ಲೋನ್ ಕಟ್ಟುವಂತೆ ಎಚ್ಚರಿಸಿದ್ರು. ಆಗ್ಲೇ ಬ್ಯಾಂಕ್ನಿಂದ ಬಂದ ಲೀಗಲ್ ನೋಟಿಸ್ಗಳನ್ನ ನೋಡಿ ಅಮೃತ ಸಹೋದರ ತನ್ನ ತಾಯಿಗೆ ವಿಷಯವನ್ನ ತಿಳಿಸಿದ್ದ. ಆಗ ಅಮೃತ ತಗೊಂಡ ಲೋನ್ಗಳನ್ನ ವಿಚಾರಿಸಿದ್ದ ಈಕೆಯ ತಾಯಿ ನಿರ್ಮಲಾ ಮಗಳನ್ನ ತರಾಟೆಗೆ ತಗೊಂಡಿದ್ಲು. ಆಗ ನಾನು ಟೈಮ್ಗೆ ಸರಿಯಾಗಿ ಲೋನ್ ಕಟ್ತಾ ಇದ್ದೀನಿ, ಒಂದು ಬ್ಯಾಂಕಲ್ಲಿ ಮಾತ್ರ EMI ಮಿಸ್ ಆಗಿದೆ ಅಂತ ಅಮೃತ ತಾಯಿಗೆ ಸಬೂಬು ಹೇಳಿದ್ಲು. ಆಗ ಇಷ್ಟೊಂದು ಸಾಲ ಯಾಕೆ ಮಾಡ್ಕೊಂಡಿದೀಯಾ ಅಂತ ಮಗಳನ್ನ ಪ್ರಶ್ನಿಸಿದ್ದ ತಾಯಿಯ ವಿರುದ್ಧವೇ ಅಮೃತ ತಿರುಗಿ ಬಿದ್ದಿದ್ಲು. ನಾನು ಮಾಡಿದ ಸಾಲವನ್ನ ನಾನೇ ತೀರಿಸ್ತೀನಿ ಅಂತ ತಾಯಿಗೆ ಎದುರು ಉತ್ತರಿಸಿದ್ರಿಂದ ಆಕೆ ಸುಮ್ಮನಾಗಿದ್ಲು. ದಿನಗಳು ಕಳೆದಂತೆಲ್ಲ ಅಮೃತ ಸಮಸ್ಯೆಗೆ ಪರಿಹಾರ ಸಿಗದೆ ಒದ್ದಾಡ್ತಿದ್ಲು. ತನ್ನ ವಿಲಾಸಿ ಜೀವನಕ್ಕಾಗಿ ಅಮೃತ ಪ್ರಿಯಕರನ ಹತ್ರನೇ ಸಾಲ ಮಾಡಿ ಜೀವನವನ್ನ ನಡೆಸ್ತಿದ್ಲು. ಆದರೆ EMIಗಳನ್ನ ಕಟ್ಟೋಕೆ ಮಾತ್ರ ಇವಳ ಕೈಲಿ ಆಗ್ತಿರ್ಲಿಲ್ಲ. ಇವಳ ಕಾರಣದಿಂದ ಪ್ರಿಯಕರ ಶ್ರೀಧರ್ ಸಹ ಸಾಲಗಾರನಾಗಿ ಹೋಗಿದ್ದ. ಇದರಿಂದ ಅಮೃತ ಪ್ರಾಣಹರಣ ಮಾಡಿಕೊಂಡು ಸಾಯ್ಬೇಕು ಅಂತ ನಿರ್ಧರಿಸಿದ್ಲು. ಆಗ ಬ್ಯಾಂಕಲ್ಲಿ ಸಾಲ ಮಾಡಿದ್ದ ವ್ಯಕ್ತಿ ಪ್ರಾಣಹರಣ ಮಾಡಿಕೊಂಡ್ರೆ ಬ್ಯಾಂಕ್ ಸಿಬ್ಬಂದಿ ಏನು ಮಾಡ್ತಾರೆ ಅಂತ ಹುಡುಕಾಡಿದ್ಲು. ಹಾಗೇನಾದ್ರೂ ಸಾಲ ಮಾಡಿದ್ದ ವ್ಯಕ್ತಿ ಮೃತಪಟ್ಟಲ್ಲಿ ಅವನ ಹತ್ತಿರದ ಬಂಧುಗಳು ಆ ಸಾಲವನ್ನ ತೀರಿಸಬೇಕು ಅಂತ ಇವಳಿಗೆ ಗೊತ್ತಾಗಿತ್ತು. ಇದರಿಂದ ನಾನು ಮಾಡಿದ ಸಾಲ ತೀರಿಸದೆ ಸತ್ರೆ ನನ್ನ ತಾಯಿನ ಲೋನ್ ತೀರಿಸುವಂತೆ ಕೇಳ್ತಾರೆ ಅಂತ ಅಮೃತ ಭಾವಿಸಿದ್ಲು. ಇದರಿಂದ ನಾನು ಸಾಲ ತೀರಿಸದೆ ಇದ್ರೆ ನನ್ನ ತಾಯಿನ ಸಾಲ ತೀರಿಸುವಂತೆ ಕೇಳ್ತಾರೆ. ಹೀಗಾಗಿ ನನ್ನ ತಾಯಿಯನ್ನ ಸಾಯಿಸಿ ನಾನು ಪ್ರಿಯಕರನ ಜೊತೆ ಪರಾರಿಯಾಗಬೇಕು ಅಂತ ಅಮೃತ ನಿರ್ಧರಿಸಿದ್ಲು. ಒಂದು ವೇಳೆ ತನ್ನ ತಾಯಿ ಸತ್ರೆ ನನ್ನ ತಮ್ಮ ಲೋನ್ನ ತೀರಿಸ್ತಾನೆ ಅಂತ ಅಮೃತ ಅನ್ಕೊಂಡಿದ್ಲು. ಇದೇ ವಿಚಾರವನ್ನ ತನ್ನ ಪ್ರಿಯಕರನಿಗೂ ಹೇಳಿದ್ಲು. ಆದ್ರೆ ಇವನು ಮೊದಲು ಅಮೃತ ಐಡಿಯಾನ ಒಪ್ಪಿರ್ಲಿಲ್ಲ. ಆಗ ಅಮೃತ ಪಟ್ಟು ಹಿಡಿದು ನಾವು ದೇಶ ಬಿಟ್ಟು ಹೋದ್ರೆ ಹಾಯಾಗಿ ಜೀವನ ಸಾಗಿಸಬಹುದು ಅಂತ ಹೇಳಿದ್ಲು. ಇದೇ ಟೈಮಲ್ಲಿ ಅಮೃತಾಗೆ ಮದುವೆ ಮಾಡಬೇಕು ಅಂತ ಈಕೆಯ ತಾಯಿ ಎಷ್ಟೇ ಪ್ರಯತ್ನ ಪಟ್ಟರು ಅಮೃತ ಇದಕ್ಕೆ ಒಪ್ಪಿರ್ಲಿಲ್ಲ. ತನ್ನ ವಿಲಾಸಿ ಜೀವನದಲ್ಲಿ ಮುಳುಗಿ ತೇಲ್ತಿದ್ದ ಅಮೃತಾಗೆ ಮದುವೆ ವಯಸ್ಸು ಕೂಡ ದಾಟಿ ಹೋಗಿತ್ತು. ಆದ್ರೂ ತನಗಿಂತ ವಯಸ್ಸಲ್ಲಿ ಚಿಕ್ಕವನಾಗಿದ್ದ ಶ್ರೀಧರ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ಲು. ಇವನು ಕೂಡ ಅಮೃತ ಹೇಳಿದ ಮಾತನ್ನ ಕೇಳಿಕೊಂಡು ಬರ್ತಿದ್ದ. ಇದರಿಂದ ಒಳ್ಳೆ ಕೆಲಸದ ಜೊತೆಗೆ ಒಳ್ಳೆ ಭವಿಷ್ಯವನ್ನ ಹೊಂದಿದ್ದ ಇವನು ಅಮೃತ ಜೊತೆ ಕೊಲೆಗೆ ಕೈ ಜೋಡಿಸಿದ್ದ.
2020 ಫೆಬ್ರವರಿಯಲ್ಲಿ ಎಲ್ಲರೂ ಮಲಗಿದ್ದಾಗ ಅಮೃತ ಪ್ರಿಯಕರನನ್ನ ಮನೆಗೆ ಕರೆಸಿಕೊಂಡಿದ್ಲು. ಅವನು ಬರ್ತಿದ್ದಂತೆ ಡೋರ್ ಓಪನ್ ಮಾಡಿ ತನ್ನ ರೂಮ್ಗೆ ಕರ್ಕೊಂಡು ಹೋಗಿದ್ಲು. ಅಲ್ಲಿಗಾಗ್ಲೇ ಅಮೃತ ತಾಯಿ ನಿರ್ಮಲಾ ಹಾಗೂ ಸಹೋದರ ಹರೀಶ್ ಗಾಢವಾದ ನಿದ್ರೆಗೆ ಜಾರಿದ್ರು. ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಅಮೃತ ಹಾಗೂ ಶ್ರೀಧರ್ ಇಬ್ರು ನಿರ್ಮಲಾ ರೂಮ್ಗೆ ಬಂದಿದ್ರು. ಮೊದಲಿಗೆ ಅಮೃತ ಹಾಗೂ ಶ್ರೀಧರ್ ತಾಯಿ ಮೇಲೆ ಹಲ್ಲೆ ನಡೆಸಿದ್ರು. ಚಾಕುವಿನಿಂದ ನಿರ್ಮಲಾ ಮೇಲೆ ಮನಸ್ಸೋ ಇಚ್ಛೆ ಚುಚ್ಚಿದ್ರು. ತಾಯಿಯ ಚೀರಾಟವನ್ನ ಕೇಳಿದ್ದ ಅಮೃತ ಸಹೋದರ ಹರೀಶ್ ಬೆಚ್ಚಿ ಬಿದ್ದಿದ್ದ. ಆಗ ಈತನ ಮೇಲೂ ಇವರಿಬ್ರು ಸೇರ್ಕೊಂಡು ದಾಳಿ ಮಾಡಿದ್ರು. ಆದ್ರೆ ಅದೃಷ್ಟವಶಾತ್ ಅಮೃತ ಸಹೋದರ ಇವರ ದಾಳಿಯಿಂದ ತಪ್ಪಿಸಿಕೊಂಡಿದ್ದ. ಅಲ್ಲದೆ ಅಮೃತ ಹಾಗೂ ಶ್ರೀಧರ್ ಮೇಲೆ ಪ್ರತಿ ದಾಳಿ ನಡೆಸಿದ್ದ. ಆಗ ಇವನನ್ನ ಏನು ಮಾಡೋಕೆ ಆಗಲ್ಲ ಅಂತ ಅರಿತ ಈ ಕಿರಾತಕರು ಇವರಿಬ್ಬರನ್ನ ಹಾಗೆ ಬಿಟ್ಟು ಮನೆಯಿಂದ ಪರಾರಿಯಾಗಿದ್ರು. ನೇರವಾಗಿ ಏರ್ಪೋರ್ಟ್ಗೆ ಹೋದವರು ಅಲ್ಲಿಂದ ಅಂಡಮಾನ್ಗೆ ಪರಾರಿಯಾಗಿದ್ರು. ಅಲ್ಲಿ ಒಂದು ಬಾಡಿಗೆ ರೂಮ್ ಮಾಡ್ಕೊಂಡು ಕಾಲ ಕಳೆಯೋಕೆ ಶುರು ಮಾಡಿದ್ರು. ಇತ್ತ ಅಮೃತ ಸಹೋದರ ಅಕ್ಕಪಕ್ಕದಲ್ಲಿದ್ದ ತನ್ನ ಸ್ನೇಹಿತರಿಗೆ ಫೋನ್ ಮಾಡಿ ನಡೆದ ವಿಷಯವನ್ನ ತಿಳಿಸಿದ್ದ. ಬಳಿಕ ತನ್ನ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸಿದ್ದ. ಆಸ್ಪತ್ರೆಗೆ ಸೇರಿಸುವ ಮುನ್ನವೇ ಅಮೃತ ತಾಯಿ ನಿರ್ಮಲಾ ಸಾವನ್ನಪ್ಪಿದ್ರು. ತಮ್ಮನಿಗೂ ಕೂಡ ತೀವ್ರವಾದ ಗಾಯಗಳಾಗಿದ್ರಿಂದ 3 ದಿನಗಳವರೆಗೂ ಚಿಕಿತ್ಸೆ ಪಡೆದು ಬಳಿಕ ತಾಯಿಯ ಅಂತ್ಯಕ್ರಿಯೆಯನ್ನ ಮಾಡಿ ಮುಗಿಸಿದ್ದ. ಇನ್ನೊಂದು ಕಡೆ ಅಮೃತ ವಿರುದ್ಧ ಬಂಧುಗಳು ಪೊಲೀಸ್ ಕಂಪ್ಲೇಂಟ್ನ ಕೊಟ್ಟಿದ್ರು. ಆಗ ಪೊಲೀಸರು ವಿಚಾರಣೆಯನ್ನ ಶುರು ಮಾಡಿದ್ರು. ಮೊದಲಿಗೆ ಅಮೃತಗೆ ಫೋನ್ ಮಾಡಿದ್ರೆ ಇವಳ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಸಿಗ್ನಲ್ನ ಟ್ರ್ಯಾಕ್ ಮಾಡಿದಾಗ ಮನೆ ಸುತ್ತಮುತ್ತಾನೆ ತೋರಿಸ್ತಿತ್ತು. ಮನೆ ಹತ್ರನೇ ಫೋನ್ ಎಸೆದು ಹೋಗಿ ಅನ್ನೋದು ಆಗ ಪೊಲೀಸರಿಗೆ ಗೊತ್ತಾಗಿತ್ತು. ಇದರಿಂದ ಪೊಲೀಸರಿಗೆ ಇವರಿಬ್ಬರನ್ನ ಹಿಡಿಯೋದು ದೊಡ್ಡ ಸವಾಲಿನ ಕೆಲಸವಾಗಿತ್ತು. ಮೊದಲಿಗೆ ಪೊಲೀಸರು ಇವರಿಬ್ರು ಪರಾರಿಯಾಗಿದ್ದ ಬೈಕ್ನ ಸಿಸಿ ಕ್ಯಾಮೆರಾ ಮೂಲಕ ಗುರುತು ಹಚ್ಚಿದ್ರು. ಆಗ ಇವರಿಬ್ರು ಬೈಕ್ ಮೇಲೆ ಏರ್ಪೋರ್ಟ್ಗೆ ಹೋಗಿರೋದು ಗೊತ್ತಾಗಿತ್ತು. ಪೊಲೀಸರು ಅಂಡಮಾನ್ ವರೆಗೂ ಬರೋದಿಲ್ಲ, ಅಲ್ಲಿಂದ ಬೇರೆ ಯಾವುದಾದ್ರೂ ದೇಶಕ್ಕೆ ಪರಾರಿಯಾಗಿ ಜೀವನ ಸಾಗಿಸಬೇಕು ಅನ್ನೋದು ಅಮೃತ ಹಾಗೂ ಶ್ರೀಧರ್ನ ಉದ್ದೇಶವಾಗಿತ್ತು. ಇದಕ್ಕಾಗಿನೇ ಸಾಲ ಮಾಡಿ ಸ್ವಲ್ಪ ಹಣವನ್ನ ಸಹ ತಮ್ಮ ಹತ್ರ ಇಟ್ಕೊಂಡಿದ್ರು. ಅಮೃತ ತಾಯಿಯನ್ನ ಕೊಲೆ ಮಾಡೋಕು ಮೊದಲೇ ತನ್ನ ಚಿನ್ನಾಭರಣವನ್ನೆಲ್ಲ ಮಾರಿ ಹಣವನ್ನ ತಗೊಂಡಿದ್ಲು. ಆದ್ರೆ ಕೊಲೆ ನಡೆದ ಒಂದೇ ವಾರಕ್ಕೆ ಅಂಡಮಾನ್ನಲ್ಲಿದ್ದ ಅಮೃತ ಹಾಗೂ ಶ್ರೀಧರ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅಂಡಮಾನ್ನಲ್ಲಿ ಬೈಕ್ನ ಬಾಡಿಗೆಗೆ ಬುಕ್ ಮಾಡೋಕೆ ಅಂತ ಶ್ರೀಧರ್ ತನ್ನ ಫೋನ್ ಸ್ವಿಚ್ ಆನ್ ಮಾಡಿದ್ದ. ಆಗ ಲೊಕೇಶನ್ ಟ್ರ್ಯಾಕ್ ಮಾಡಿದ ಪೊಲೀಸರು ಆರೋಪಿಗಳಿಬ್ಬರನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ರು. ಕೊನೆಗೆ ಪೊಲೀಸರ ತನಿಖೆಯಲ್ಲಿ ಅಮೃತ ಹೇಳಿದ ವಿಚಾರವನ್ನ ಕೇಳಿದ ಪೊಲೀಸರು ಕೂಡ ಶಾಕ್ ಆಗಿದ್ರು. ಅಮೃತ ನಾನೇ ಕೊಲೆ ಮಾಡಿದ್ದು ಅಂತ ತನ್ನ ತಪ್ಪನ್ನ ಒಪ್ಕೊಂಡಿದ್ಲು. ಕೊಲೆ ಮಾಡಿ ಮನೆ ಬಿಟ್ಟು ಹೋದ್ರೆ ತನ್ನ ತಾಯಿಗೆ ಯಾವುದೇ ಕಷ್ಟ ಇರೋದಿಲ್ಲ ಅಂತ ಕೊಲೆ ಮಾಡಿದಾಗಿ ಅಮೃತ ಒಪ್ಕೊಂಡಿದ್ಲು. ಆದ್ರೆ ಅಂದು ತಾಯಿ ಹಾಗೂ ತಮ್ಮ ಇಬ್ಬರನ್ನು ಸಾಯಿಸೋ ಪ್ಲಾನ್ ಇವರದ್ದಾಗಿತ್ತು. ಯಾಕಂದ್ರೆ ತಾಯಿಯ ಜೊತೆಗೆ ತಮ್ಮನನ್ನು ಸಾಯಿಸಿದ್ರೆ ಇವರಿದ್ದ ಮನೆ ತನ್ನ ಹೆಸರಿಗೆ ಬರುತ್ತೆ. ಆಗ ಅದನ್ನ ಮಾರಿ ಹಾಯಾಗಿ ಜೀವನ ಮಾಡಬಹುದು ಅನ್ನೋದು ಅಮೃತ ಐಡಿಯಾ ಆಗಿತ್ತು. ಇದೇ ಕಾರಣಕ್ಕೆ ಅಮೃತ ತಾಯಿ ಹಾಗೂ ತಮ್ಮನ ಮೇಲೆ ಹಲ್ಲೆ ಮಾಡಿದ್ಲು. ಇಲ್ಲಿ ಅಮೃತ ತಾಯಿ ನಿರ್ಮಲಾ ಮೃತಪಟ್ಟರೆ ತಮ್ಮ ಹರೀಶ್ ಪ್ರಾಣಾಪಾಯದಿಂದ ಪಾರಾಗಿದ್ದ. ಇದರಿಂದ ಅಮೃತ ಪ್ರಿಯಕರನ ಜೊತೆ ಜೈಲು ಸೇರುವಂತಾಯ್ತು. ಇನ್ನು ಈ ಕಿರಾತಕರಿಗೆ ಯಾವ ರೀತಿ ಶಿಕ್ಷೆಯಾಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ.